ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲಿಗೆ ನನ್ನ ಎದ್ದ ತಕ್ಷಣ ನನ್ನ ಒಳಗಡೆಯ ಕೆಲಸಗಳನ್ನ ಮುಗಿಸ್ಕೊಂಡು ಆ ನಂತರ ನಾನು ಹೊರಗಡೆ ವರಾಂಡನೆಲ್ಲ ತೊಳ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡು ಆ ನಂತರ ನಾನು ಹೂವಿನ ಗಿಡಗಳಿಗೆಲ್ಲ ನೀರು ಹಾಕೊಳ್ಳೋಕ್ಕೆ ಅಂತ ಹೋಗ್ತೀನಿ. ಹೂವಿನ ಗಿಡಗಳು ಇವಾಗ ಈ ವಾಟರ್ ಲಿಲಿ ಎಲ್ಲ ಸ್ವಲ್ಪ ಹೂ ಬಿಡೋದನ್ನ ಸ್ವಲ್ಪ ಕಡಿಮೆ ಮಾಡಿದೆ. ಈ ದಾಸವಾಳ ಗಿಡ ಆಗಲಿ ಬೇರೆ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಹೂ ಇದೆ. ಈಗ ದಾಸವಾಳಕ್ಕೆ ಸ್ವಲ್ಪ ಬಿಸಿಲು ಬೀಳೋ ಟೈಮ್ ಆದರೆ ತುಂಬ ಚೆನ್ನಾಗಿ ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕರಿಬೇವಿನ ಸೊಪ್ಪು ನಾನಿದು ಒಣಗೋಯ್ತು ಅಂತ ತಿಳ್ಕೊಂಡಿದ್ದೆ, ಆದರೂ ಕೂಡ ಅದು ಚಿಗುರ್ತಾ ಇದೆ. ಇವಾಗ ಶುಂಠಿ ಗಿಡ ಆಗಲಿ ಇದು ದಾಸವಾಳ ಗಿಡ, ಇದು ಎಷ್ಟು ಹೂ ಬಿಡುತ್ತೆ ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟು ಹೂ ಬಿಡ್ತಾ ಇರುತ್ತೆ. ಯಾವಾಗಲೂ ನೋಡಿ ಎಷ್ಟು ಮೊಗ್ಗುಗಳಿದೆ, ಹೂ ಎಷ್ಟು ಬಿಟ್ಟಿದೆ, ಇನ್ನೂ ಚಿಕ್ಕ ಚಿಕ್ಕ ಮೊಗ್ಗುಗಳೆಲ್ಲ ಬಿಡ್ತಾನೆ ಇದೆ. ನೋಡಿ ಇದಾವತ್ತು ಒಂದು 7 ಡೇಸ್ ಆಯಿತು ನಾನು ಬಸಳೆ ಸೊಪ್ಪಿನ ಗಿಡನ ಹಾಗೆಯೇ ಕಡ್ಡಿನ ನೆಟ್ಟಿದೆ, ಅದು ಕೂಡ ಬಂದಿದೆ. ಇದು ನೋಡಿ ಪುದೀನ ಸೊಪ್ಪಿನ ಗಿಡ, ಒಂದು ಸ್ವಲ್ಪ ಚಿಕ್ಕ ಕಡ್ಡಿನ ಹಾಕಿದೆ ಅಷ್ಟೇ, ಎಷ್ಟು ಚೆನ್ನಾಗಿ ಬಂದಿದೆ. ಇದು ಪಲಾವ್ ಎಲೆ, ಈ ಪಲಾವ್ ಎಲೆ ನೋಡಿ ಇದು ಮಲ್ಲಿಗೆ ಗಿಡ ಪಕ್ಕದ್ದು. ಈ ಅಲೋವೆರಾ ಗಿಡನೂ ಅಷ್ಟೇ ಒಂದು ಚಿಕ್ಕ ಪುಟ್ಟ ಗಿಡನ ನಾನು ಹಾಕಿದ್ದು, ಎಷ್ಟು ಬಂದುಬಿಟ್ಟಿದೆ. ಅದನ್ನು ಈ ಪಾಟೇ ಫುಲ್ ಚೇಂಜ್ ಮಾಡಬೇಕು ಅಷ್ಟೆಲ್ಲ ಆಗಿಬಿಟ್ಟಿದೆ ಗಿಡಗಳು, ತುಂಬಾ ಗಿಡಗಳು ಬಂದಿದೆ. ಅದು ಪಾಟ್ ತುಂಬ ಚಿಕ್ಕದಾಗಿಬಿಡ್ತು, ಈ ಗಿಡ ತುಂಬ ದೊಡ್ಡದಾಗ್ಬಿಡ್ತು, ಹಾಗಾಗಿದೆ. ಇವತ್ತಿನ ದಿನ ನಾನು ಏನೆಲ್ಲ ರೆಸಿಪಿನ ಮಾಡಿದೆ, ಏನೆಲ್ಲ ಮಾಡಿಕೊಂಡೆ ಅದನ್ನೆಲ್ಲ ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದೇನೆ ನನ್ನ ವೀಡಿಯೋನ ನೋಡಿ. ಇನ್ ಕೇಸ್ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಒಂದೊಂದು ಸರಿ ತಿಂಡಿ ತಿನ್ನೋದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ನಾನೇನು ಮಾಡ್ತೀನಿ ಅಂದರೆ ಬಾಳೆಹಣ್ಣು, ಯಾವುದೇ ರೀತಿಯಾದ ಬಾಳೆಹಣ್ಣು ಇದ್ರೂ ಕೂಡ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ. ನಾನು ತುಂಬ ಚಿಕ್ಕದಾಗೆಲ್ಲ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತೀನಿ. ಈ ಕಟ್ ಮಾಡ್ಕೊಂಡಾದ ನಂತರ ನಾನು ಇದಕ್ಕೆ ಕಡಲೆ ಬೀಜನ ನಾನು ಮೊದಲೇ ಹುರಿದು ಇಟ್ಕೊಂಡಿರ್ತೀನಿ. ನಾನು ಫ್ರೀ ಟೈಮಲ್ಲೆಲ್ಲ ಮಧ್ಯಾಹ್ನ ಟೈಮಲ್ಲೆಲ್ಲ ನಾನು ಎಲ್ಲವನ್ನು ಹುರಿದಿಟ್ಕೊಳ್ಳೋದಾಗಲಿ ಇಂಥ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತೀನಿ ನಾನು. ನೋಡಿ ಹುರ್ಕೊಂಡು ಈ ಥರ ಬಾಕ್ಸಿಗೆ ಹಾಕಿಟ್ಕೊಂಡಿರ್ತೀನಿ. ನೋಡಿ ಈ ಥರ ಇವಾಗ ಇಷ್ಟು ಕಡಲೆ ಬೀಜನ ತಗೊಂಡಿದ್ದೀನಿ ನಾನು ಒಂದು ಬಾಳೆಹಣ್ಣಿಗೆ. ಇದನ್ನು ನಾನು ಬಾಳೆಹಣ್ಣನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ. ನೋಡಿ ಈ ಥರ ಸ್ಲೈಸ್ ಥರ ಮಾಡ್ಕೊಳ್ತಾ ಇದ್ದೀನಿ, ತುಂಬ ಚಿಕ್ಕದಾಗಿ ಅಂದರೆ ಹೀಗೆ ಸ್ಲೈಸ್ ಥರ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ನೋಡಿ ಈ ಒಂದು ಬಾಳೆಹಣ್ಣು ಸಾಕಾಗುತ್ತೆ ನನಗೆ. ಏನಾದರೂ ಎಲ್ಲ ತಿನ್ನೋದಾದರೆ ಈ ಮಕ್ಳುಗಳೆಲ್ಲ ತಿನ್ನೋದಾದ್ರೂ ಕೂಡ ಮಾಡ್ಕೊಳ್ಬೋದು, ತಿಂತಾರೆ, ಚೆನ್ನಾಗಿರುತ್ತೆ. ಈ ಬಾಳೆಹಣ್ಣು ತಿನ್ನೋಕ್ಕಾಗಲ್ಲ ಅನ್ನೋರು ಈ ಥರ ಮಿಕ್ಸ್ ಮಾಡಿಕೊಟ್ರೆ ತಿಂದ್ಕೊಳ್ತಾರೆ. ನೋಡಿ ನಾನು ಇದಕ್ಕೆ ಈ ಕಡಲೆ ಬೀಜನ ಈ ಸಿಪ್ಪೆ ಎಲ್ಲ ತಗೊಂಡು ನೋಡಿ ಅದನ್ನೆಲ್ಲ ಇದು ಮಾಡಿಬಿಟ್ಟು ಕ್ಲೀನ್ ಮಾಡಿಕೊಂಡು ಈ ಬಾಳೆಹಣ್ಣು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಬಾಳೆಹಣ್ಣಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿವಾಗ. ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ. ಸ್ವಲ್ಪ ಏಲಕ್ಕಿ ಪುಡಿ ಇರಲಿಲ್ಲ, ಅದಕ್ಕೋಸ್ಕರ ನಾನು ಒಂದು ಏಲಕ್ಕಿನ ಕುಟ್ಬಿಟ್ಟು ಹಾಗೆಯೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಇಲ್ಲ ಅಂದರೆ ಜೇನು ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಬೆಲ್ಲ ಅಥವಾ ಜೇನು ಎರಡಕ್ಕೂ ಕೂಡ ತುಂಬಾ ಚೆನ್ನಾಗಾಗುತ್ತೆ. ನಾನು ಇದನ್ನು ಸ್ವಲ್ಪ ಪುಡಿ ಮಾಡಿಟ್ಕೊಂಡಿರುವಂತಹ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಈ ತಿಂಡಿ ಸ್ವಲ್ಪ ಲೇಟ್ ಆದ್ರೂ ಕೂಡ ಇದನ್ನು ತಿನ್ಕೊಳ್ಬೋದು, ಚೆನ್ನಾಗಿರುತ್ತೆ. ನೋಡಿ ನಾನು ಫಸ್ಟ್ ಏನಾದರೂ ನನಗೆ ತಿಂಡಿ ಮಾಡೋದು ಲೇಟ್ ತಿನ್ನೋಕ್ಕಾಗಲಿಲ್ಲ ಅಂತ ಅನ್ನೋ ಟೈಮಲ್ಲಿ ನಾನು ಈ ಥರ ಮಾಡಿಕೊಂಡು ತಿನ್ಕೊಳ್ತೀನಿ. ಅಥವಾ ಮಕ್ಕಳಿಗೆ ಎಲ್ಲ ಈ ಥರ ಮಾಡಿಕೊಟ್ರು ಕೂಡ ಅವರು ಬೇಕಾದರೆ ತಿನ್ಕೊಳ್ತಾರೆ. ಕಡಲೆ ಬೀಜ ಆಗಲಿ ಬಾಳೆಹಣ್ಣಾಗಲಿ ತುಂಬಾ ಒಳ್ಳೆಯದು ಎಲ್ಲ. ಇವಾಗ ನಾನು ತಿಂಡಿ ತಿನ್ನೋದಕ್ಕೆ ನಾನಿವತ್ತು ಪುಳಿಯೋಗರೆನ ಮಾಡ್ಕೊಂಡಿದ್ದೆ ಬೆಳಗಿನ ತಿಂಡಿಗೆ. ಸ್ವಲ್ಪ ಟೀನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಸಾಲ ಟೀನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಅವತ್ತಿನ ಫುಲ್ ನಾವು ಹೆಚ್ಚು ಕಾಫಿನೇ ಕುಡಿಯೋದಲ್ವ, ಹಾಗಾಗಿ ಸ್ವಲ್ಪ ಇವತ್ತು ಸ್ವಲ್ಪ ಮಸಾಲ ಟೀನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಹಾಲನ್ನು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ. ಹಾಲು ಕುದಿ ಬಂದ ನಂತರ ನಾನು ಇದಕ್ಕೆ ಶುಂಠಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಶುಂಠಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಹಸಿ ಶುಂಠಿ ಆದ್ರೂ ಆಗುತ್ತೆ. ಇದಕ್ಕೆ ಒಂದೆರಡು ಏಲಕ್ಕಿನ ನಾನು ಕುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಏಲಕ್ಕಿ ಪುಡಿ ಇದ್ರೂ ನಡೆಯುತ್ತೆ, ಏಲಕ್ಕಿ ಪುಡಿ ಖಾಲಿಯಾಗಿತ್ತು, ಅದಕ್ಕೋಸ್ಕರ ನಾನು ಈ ಥರ ಇಡೀ ಏಲಕ್ಕಿನ ಕುಟ್ಕೊಂಡು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು. ಈ ಚಳಿಗಾಲದಲ್ಲಿ ಇದನ್ನು ಕುಡಿಯೋದ್ರಿಂದ ನಮಗೆ ಶೀತ ಕಫ ಆ ಥರ ಏನೂ ಆಗಲ್ಲ. ನೋಡಿ ಇದು ಲೆಮನ್ ಗ್ರಾಸ್ ಗಿಡ, ಇದನ್ನು ನಾನು ನೆಟ್ಕೊಂಡಿದ್ದೆ ಹಾಗೆಯೇ ಪಾಟಲ್ಲಿ. ಅದು ಅಗಲ ಬಿಡೋದ್ಬಿಟ್ಟು ಹೈಟಾಗಿ ಹೋಗಿಬಿಟ್ಟಿದೆ ಗಿಡ, ಇದು ತುಂಬಾ ಎತ್ತರವಾಗಿ ನೋಡಿ ಇಷ್ಟು ಎತ್ತರ ಬಂದಿದೆ ಗಿಡ.
ಅದೇನೋ ಗೊತ್ತಿಲ್ಲ, ನಮ್ಮೂರಲ್ಲೆಲ್ಲ ನೆಡುವಾಗ ಒಂಥರ ಅಗ್ಲ ಹರಡಿಕೊಂಡು ಬರುತ್ತೆ. ಇಲ್ಲಿ ಇದು ಸ್ಟ್ರೈಟಾಗಿ ಮೇಲಕ್ಕೆ ಹೋಗಿದೆ ಗಿಡ, ಏನು ಅಂತ ಗೊತ್ತಿಲ್ಲ. ನೋಡಿ ಅದನ್ನೊಂದು ಎಲೆನ ಕಿತ್ಕೊಂಡು ಬಂದು ಚೆನ್ನಾಗಿ ತೊಳ್ಕೊಂಡು ಅದನ್ನು ನಾನು ಇವಾಗ ಟೀಗೆ ಕುದಿಯೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದು ಚೆನ್ನಾಗಿ ಕುದಿಬೇಕು. ಇದು ನಾನು ಕೊನೆಯಲ್ಲೇ ಹಾಕ್ಕೊಂಡಿದ್ದೀನಿ, ಫಸ್ಟೇ ಹಾಕ್ಕೊಂಡ್ರೆ ಅದ್ರ ಫ್ಲೇವರ್ ಇರಲ್ಲ ಅಂತ, ಅದಕ್ಕೋಸ್ಕರ. ನೋಡಿ ಇವಾಗ ಚೆನ್ನಾಗಿ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ಥರ ತಿರುಗಿಸ್ಕೊಳ್ಳೋಣ. ಇವಾಗ ನೋಡಿ ಆ ಟೀ ಪುಡಿ ಎಲ್ಲ ಮೇಲ್ಗಡೆ ಬಂದಿತ್ತಲ್ಲ, ಅದನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ನಾನು ಈ ಮಸಾಲೆ ಟೀ ಮಾಡ್ಕೊಳ್ಳೋದಕ್ಕೆ ಎಲ್ಲ ಪುಡಿಗಳನ್ನೆಲ್ಲ ಮಾಡಿ ಇಟ್ಕೊಂಡು ಬಿಡ್ತೀನಿ ಮೊದಲೇ, ಗಾಳಿ ಹೋಗದಿರೋ ಒಂದು ಡಬ್ಬದಲ್ಲಿ ಹಾಕ್ಕೊಂಡು. ಆದರೆ ಇವತ್ತು ಅದೆಲ್ಲ ಖಾಲಿಯಾಗಿತ್ತು, ಅದಕ್ಕೋಸ್ಕರ ನಾನು ಹೀಗೆ ಮಾಡ್ಕೊಳ್ತಾ ಇದ್ದೀನಿ. ನಾವು ಹೆಚ್ಚಾಗಿ ಕಾಫಿನೇ ಕುಡಿಯೋದಲ್ವ, ಹಾಗಾಗಿ ಸ್ವಲ್ಪ ಟೀ ಕಡಿಮೆ. ಒಬ್ಬೊಬ್ಬರು ಟೀ ಕೇಳ್ತಾರಲ್ಲ ಬಂದವರಿಗೆಲ್ಲ ಮಾಡುವಾಗ, ನಾನು ಈ ಥರ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಯಾರಾದರೂ ಕೇಳಿದಾಗ ನಾನು ಈ ಮಸಾಲೆನ ಹಾಕಿಬಿಟ್ಟು ನಾನು ಟೀನ ಮಾಡ್ಕೊಳ್ತೀನಿ. ನಾನು ಸ್ವಲ್ಪ ನನಗೆ ಎಷ್ಟು ಬೇಕಷ್ಟು ಸಕ್ಕರೆನ ಹಾಕ್ಕೊಂಡು ಒಂದು 2-3 ಸರಿ ಚೆನ್ನಾಗಿ ನಾವು ಮೇಲೆ ಕೆಳಗಡೆ ಒಂದು ಲೋಟದಿಂದ ಹೊಡ್ಕೊಳ್ಬೇಕು. ಆವಾಗ ನಮಗೆ ಟೀ ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಟೀ ಕೂಡ ರೆಡಿ ಆಯಿತು. ಇವಾಗ ಟೀ ಎಲ್ಲ ಕುಡ್ಕೊಂಡು ತಿಂಡಿ ಎಲ್ಲ ತಿಂದ್ಕೊಂಡು ಆದಮೇಲೆ ನನ್ನ ಕೆಲಸಗಳನ್ನ, ಬೇರೆ ಕೆಲಸಗಳು ಏನೇನಿತ್ತು ಅದನ್ನೆಲ್ಲ ಮುಗಿಸ್ಕೊಳ್ತೀನಿ. ಅಂದರೆ ಯಾವಾಗಲೂ ನಾವು ಮಾಡೋ ಕೆಲಸಗಳನ್ನೆಲ್ಲ ಹಾಕ್ತಿದ್ರೆ ನೋಡೋರಿಗೂ ಕೂಡ ಬೋರ್ ಆಗುತ್ತೆ. ಅದಕ್ಕೇ ನಾನು ಇವಾಗ ಮಧ್ಯಾಹ್ನಕ್ಕೆ ಏನು ರೆಸಿಪಿನ ಮಾಡಿದೆ ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ನಾನು ಎಗ್ ಕರಿನ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ನಾನು ಅದನ್ನು ತೋರಿಸ್ತಾ ಇದ್ದೀನಿ. ನಾನು ಮೊಟ್ಟೆನ ಬೇಯಿಸ್ಕೊಳ್ತಾ ಇದ್ದೀನಿ. ಮೊಟ್ಟೆನ ಬೇಯೋಕ್ಕೆ ಇಟ್ಕೊಂಡು ನಾನು ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಸಾಂಬಾರು ಪುಡಿ ಮತ್ತು ಖಾರದ ಪುಡಿ, ಒಂದು 2-3 ಆಗೋಷ್ಟು ಚಕ್ಕೆ, ಒಂದು 5 ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನಾನಿವಾಗ. ನೋಡಿ ಈ ಥರ ರುಬ್ಬಿ ಮಸಾಲೆನ ರೆಡಿ ಮಾಡಿ ಇಟ್ಕೊಳ್ಬೇಕು. ಇವಾಗ ನಾನು ಸ್ವಲ್ಪ ಬೆಳ್ಳುಳ್ಳಿಯನ್ನು ಬಿಡಿಸಿಟ್ಕೊಳ್ತಾ ಇದ್ದೀನಿ. ನಾನು ಈ ಮೊಟ್ಟೆ ಸಾಂಬಾರಿಗೆ ಸ್ವಲ್ಪ ಇದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಗೀ ರೈಸ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ನೋಡಿ ಬೆಳ್ಳುಳ್ಳಿಯನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ. ಮೊಟ್ಟೆನೂ ಕೂಡ ಬೆಂದಾಗಿದೆ. ಇವಾಗ ಅದನ್ನು ಬಿಡಿಸ್ಕೊಳ್ಳೋಣ ಮೊಟ್ಟೆನ. ನೋಡಿ ಎಲ್ಲ ಮೊಟ್ಟೆನ ನಾನು ಈ ರೀತಿ ಬಿಡಿಸ್ಕೊಂಡು ಇದನ್ನು ನಾನು ಒಂದು ಫೋಕ್ ಸ್ಪೂನಿಂದ ನಾನು ಎಲ್ಲವನ್ನು ಚುಚ್ಚಿ ಇಟ್ಕೊಳ್ತೀನಿ. ಯಾಕೆಂದರೆ ಮಸಾಲೆ ಎಲ್ಲ ಹಿಡೀಲಿ ಅದಕ್ಕೆ ಅಂತ ಅಷ್ಟೇ, ಇನ್ನೇನಿಲ್ಲ. ತುಂಬಾ ಚೆನ್ನಾಗಾಗುತ್ತೆ. ಈ ಮೊಟ್ಟೆಗೂ ಒಳಗಡೆನೂ ಸಹ ಮಸಾಲೆ ಎಲ್ಲ ಹೋಗುತ್ತೆ, ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಳ್ತೀನಿ. ನೋಡಿ ಈ ಚಾಕುವಿಂದನೂ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದ್ರೆ ಅದು ಕೂಡ ನಡೆಯುತ್ತೆ. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಬಿಸಿ ಆದ ನಂತರ ಈ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ನಾನು. ಈ ಮೊಟ್ಟೆ ಸ್ವಲ್ಪ ಫ್ರೈ ಆದ ನಂತರ ನಾನು ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಹಾಕ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನಾವಿವಾಗ ಇದನ್ನೆಲ್ಲ ಈ ತೂತ ಎಲ್ಲ ಮಾಡ್ಕೊಂಡಿರ್ತೀವಲ್ಲ, ಆ ಹೋಲಿಗೆಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಹೋಗಿಬಿಟ್ಟು ನಮಗೆ ಸಾಂಬಾರು ಕೂಡ ತುಂಬಾ ಚೆನ್ನಾಗಾಗುತ್ತೆ. ಎಗ್ ಕರಿ ಇದನ್ನು ನಾನು ಒಂದು ಬೌಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಎಲ್ಲವನ್ನು. ನೋಡಿ ಈ ರೀತಿ ಎಲ್ಲವನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಂಡು ಆದ ನಂತರ ನಾನು ಅದೇ ಎಣ್ಣೆಗೆ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈ ಥರ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನಮಗೆ. ಅದು ಇದು ಒಗ್ಗರಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಇದ್ರ ಜೊತೆಗೇ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ಸ್ವಲ್ಪ ಫ್ರೈ ಆದ ನಂತರ ಈ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಏಕೆಂದರೆ ಇದ್ರ ಒಗ್ಗರಣೆ ಜೊತೆನೇ ನಮಗೆ ಮಸಾಲೆ ಫ್ರೈ ಆದ ನಂತರ ನಾವು ಇದಕ್ಕೆ ನೀರು ಹಾಕ್ಕೊಳ್ಬೇಕು. ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡಿ ಹಾಕ್ಕೊಳ್ಬೇಕು. ತುಂಬ ನೀರಾದ್ರೂ ಕೂಡ ನಮಗೆ ಚೆನ್ನಾಗಾಗಲ್ಲ. ಇವಾಗ ಒಂದು 10 ನಿಮಿಷ ಕುದಿ ಬಂದ ನಂತರ ನಾವು ಈ ಮೊಟ್ಟೆಯನ್ನು ಸೇರಿಸ್ಕೊಳ್ಳೋಣ. ಇವಾಗ ನೋಡಿ ಇದು ಒಂದು 5 ನಿಮಿಷ ನಮಗೆ ಕುದಿ ಬಂದರೆ ಸಾಕಾಗುತ್ತೆ. ನೋಡಿ ಈ ಕುದಿ ಬಂದ ತಕ್ಷಣ ನಾವು ನೋಡಿಬಿಟ್ಟು ಆಫ್ ಮಾಡಿಕೊಂಡು ಇಳಿಸ್ಕೊಳ್ಳೋಣ. ನಾನಿವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಮೊಟ್ಟೆ ಕರಿ ಕೂಡ ರೆಡಿಯಾಗಿದೆ. ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ನಮಗೆ ಮೊಟ್ಟೆ ಕರಿ. ನೋಡಿ ಈ ಥರ ಗೀ ರೈಸಿಗಾಗಲಿ, ಕಡುಬಿಗಾಗಲಿ, ರೊಟ್ಟಿಗಾಗಲಿ, ಮತ್ತು ಪಾಪುಟ್ಟು ಮಾಡ್ತೀವಲ್ಲ, ಆ ಪಾಪುಟ್ಟು ರೆಸಿಪಿಗೂ ಕೂಡ ಸಪ್ಪೆ ಪಾಪುಟ್ಟು ಮಾಡುವಾಗ ಇದನ್ನು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾವು ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು, ನಾನು ಅರ್ಧ ತುಪ್ಪ ಅರ್ಧ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರ್ತೀವಲ್ಲ, ಆ ಬೆಳ್ಳುಳ್ಳಿ ಮತ್ತು ಚಕ್ಕೆ, ಲವಂಗ, ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಅಕ್ಕಿನ ತೊಳ್ಕೊಂಡು ಹಾಕ್ಕೊಳ್ಳೋಣ. ನಾನು ಇದನ್ನು ಬುಲೆಟ್ ರೈಸ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಗೀ ರೈಸಿಗೆ ಚೆನ್ನಾಗಾಗುತ್ತೆ ನಮಗೆ ಬುಲೆಟ್ ರೈಸ್. ಇದಕ್ಕೆ
ನೋಡಿ, ಜೀರಿಗೆ ಸಣ್ಣ ಇಲ್ಲಾದರೆ ಬುಲೆಟ್ ರೈಸ್ ಇವೆರಡರಲ್ಲಿ ನಾನು ಮಾಡ್ತೀನಿ, ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ನಾನು ಪಲಾವ್ ಎಲೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಪಲಾವ್ ಎಲೆ ಹಾಕ್ಕೊಂಡ್ರೆ ನಮಗೆ ಘಮ ಘಮ ಅಂತ ಗೀ ರೈಸ್ ತುಂಬಾ ಚೆನ್ನಾಗಾಗುತ್ತೆ ನಮಗೆ. ನೋಡಿ, ನಾನು ಬರೀ ತುಪ್ಪದಲ್ಲೇ ಮಾಡ್ತಾಯಿಲ್ಲ, ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪನ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಸ್ಪೂನ್ ಹಾಗೆಯೇ ತುಪ್ಪ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ನಾನು ಒಂದು ವಿಷಲ್ ಬರ್ಸಿದ್ರೆ ನಮಗೆ ಗೀ ರೈಸ್ ಕೂಡ ರೆಡಿ ಆಗುತ್ತೆ. ಈ ಥರ ಮೊಟ್ಟೆ ಸಾಂಬಾರನ್ನ ಮಾಡಿಕೊಂಡು ಗೀ ರೈಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಮಗೆ. ನೋಡಿ, ಇದಕ್ಕೆ ರೊಟ್ಟಿ ಆಗಲಿ, ಈ ಮೊಟ್ಟೆ ಸಾಂಬಾರಿಗೆ ರೊಟ್ಟಿ ಚಪಾತಿ ಏನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ನಾನು ಸಂಜೆಗೆ ಬಾಳೆಕಾಯಿ ಬೋಂಡನ ಮಾಡ್ಕೊಳ್ಳೋಣ ಅಂತ. ಈ ಚಳಿಯಲ್ಲಿ ನಮಗೆ ಕಾಫಿ ಜೊತೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಅದರಲ್ಲಿ ಈ ಬಾಳೆಕಾಯಿ ಬೋಂಡ ಒಂಥರ ತಿನ್ನೋಣ ಅಂತ ಅನ್ನಿಸ್ತಾನೆ ಇರುತ್ತೆ ಸಂಜೆಗೆ. ನಾನು ಅದಕ್ಕೆ ಒಂದು ಬಾಳೆಕಾಯಲ್ಲಿ ನಾನು ಹಾಗೆಯೇ ಬೋಂಡನ ಮಾಡೋಣ ಅಂತ ಹೇಳ್ಬಿಟ್ಟು ಅದರ ಸಿಪ್ಪೆನ ಮೇಲ್ಗಡೆ ಸಿಪ್ಪೆನ ತೆಕ್ಕೊಂಡಿದ್ದೀನಿ ನಾನು. ತುಂಬಾ ತೆಗಿಯೋಕ್ಕೆ ಹೋಗಬಾರ್ದು ಒಳಗಡೆ. ಅದನ್ನು ನೋಡಿ, ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ಬೋಂಡ ಮಾಡೋದಕ್ಕೆ ನಾನು ಈ ಥರ ಉದ್ದುದ್ದವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ರೌಂಡ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು, ಆದರೆ ನಾನು ಈ ರೀತಿಯಾಗಿ ಕಟ್ ಮಾಡ್ತಾಯಿದ್ದೀನಿ. ಹೀಗೆ ಉದ್ದುದ್ದವಾಗಿ ಈ ಥರ ನೋಡಿ, ಈ ಥರ ಸ್ಲೈಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನಾನಿವಾಗ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನಿವಾಗ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡು ಅದಕ್ಕೆ ನಾನು 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ನೋಡಿ, ಅದನ್ನು ಕಡಲೆ ಹಿಟ್ಟನ್ನು ತಗೊಂಡಾದ ನಂತರ ನಾನು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿಬಿಟ್ಟು ಹಾಕ್ಕೊಳ್ಬೇಕು. ಇವಾಗ ಖಾರ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪನೇ ನಾವು ಮಿಕ್ಸ್ ಮಾಡ್ಕೊಳ್ತಾ ಕಲಿಸ್ಕೊಳ್ಬೇಕಾಗುತ್ತೆ. ನಾವು ಇದಕ್ಕೆ ಯಾವುದೇ ರೀತಿಯಾದಂಥ ಸೋಡಾ ಪುಡಿಯನ್ನು ನಾನು ಯೂಸ್ ಮಾಡ್ತಾಯಿಲ್ಲ. ಇದಕ್ಕೆ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು, ಏಕೆಂದರೆ ಜೀರಿಗೆ ಪುಡಿ ಎಲ್ಲ ಹಾಕಿದ್ರೆ ನಮಗೆ ಅಷ್ಟೊಂದು ಈ ಕಡಲೆ ಹಿಟ್ಟಲ್ಲಿ ಮಾಡೋದಲ್ವ, ಹಾಗಾಗಿ ಏನು ಗ್ಯಾಸ್ಟ್ರಿಕ್ ಥರ ಏನೂ ಆಗಬಾರ್ದು ಅಂತ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನಾನು ಮಿಕ್ಸ್ ಮಾಡಿ ಇಟ್ಕೊಳ್ತಿದ್ದೀನಿ. ಇದನ್ನು ಇವಾಗ ಈ ಬಾಳೆಕಾಯಿ ಸ್ಲೈಸ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಈ ಕಡಲೆ ಹಿಟ್ಟಿಗೆ ಡಿಪ್ ಮಾಡಿಕೊಂಡು ನಾನು ಇವಾಗ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾಯ್ದ ನಂತರ ನಾನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದಾಗಿ. ಈ ಬಾಳೆಕಾಯಿ ಬೋಂಡನ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಒಂದೊಂದಾಗಿ ಹಾಕ್ಕೊಳ್ಬೇಕು. ಒಂದು ಬೆಂದಾದ ನಂತರನೇ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಈ ಥರ ಎಲ್ಲವನ್ನು ಇವಾಗ ಮಡ್ಚ್ಕೊಳ್ತಾ ಇದ್ದೀನಿ. ಈ ಥರ ಮಡ್ಚ್ಕೊಂಡಾದ ನಂತರ ನಮಗೆ ಈ ಬಾಳೆಕಾಯಿ ತುಂಬಾ ಈಸಿಯಾದಂತಹ ಮತ್ತು ತುಂಬಾ ಟೇಸ್ಟಿಯಾದ, ಅದು ಸೋಡಾ ಏನು ಯೂಸ್ ಮಾಡ್ದೇ ಮಾಡ್ಕೊಂಡಿರುವಂತಹ ಬಾಳೆಕಾಯಿ ಬೋಂಡ ಸಂಜೆ ಕಾಫಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಸಂಜೆಗೆ ಏನಾದರೂ ನಾವು ಮಾಡ್ಕೊಳ್ಬೇಕು ಅಂತಂದರೆ ಈ ಬಾಳೆಕಾಯಿ ಅಥವಾ ಆಲೂಗೆಡ್ಡೆ ಯಾವಾಗಲೂ ಇದ್ದೇ ಇರುತ್ತೆ. ಅದರಲ್ಲಿ ನಾವು ಈ ಥರ ಬೇಕಾದರೆ ಬಜ್ಜಿಗಳನ್ನ ಮಾಡ್ಕೊಳ್ಬೋದು. ಅದರಲ್ಲೂ ಬಾಳೆಕಾಯಿ ತುಂಬಾ ಒಳ್ಳೆಯದು ಕೂಡ. ಹಾಗಾಗಿ ಈ ಬಾಳೆಕಾಯಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಮಗೆ. ಈ ಕಾಫಿ ಜೊತೆಗೆ ಅಥವಾ ಯಾರಾದರೂ ಬಂದಾಗ ಸ್ನ್ಯಾಕ್ಸ್ ಟೈಮಲ್ಲೆಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.